ಪೂರ್ಣ 5 ವರ್ಷ ನಾವು ನಿಮಗೆ ಕೊಡ್ತೀವಿ. ಪೂರ್ಣ 5 ವರ್ಷ ಸಿದ್ದರಾಮಯ್ಯ ಸಾಹೇಬ್ರ ವಚನ ಇದೆ, ಖರ್ಗೆ ಸಾಹೇಬ್ರ ವಚನ ಇದೆ, ಸೋನಿಯಾ ಗಾಂಧಿ ಅವರ ವಚನ ಇದೆ, ರಾಹುಲ್ ಗಾಂಧಿ ಅವರ ವಚನ ಇದೆ, ಒಂದು ಡಿ.ಕೆ. ಶಿವಕುಮಾರ್ ಜಿ ಅವ್ರ ವಚನ ಇದೆ. ನಾವು 5 ವರ್ಷ ನಿಮ್ಗೆ ನಾವು ಕೊಡೋರು ನಿಮಗೆ ಮತ್ತೆ ಕೊಟ್ಟೆ ತೋರಿಸ್ತೀವಿ ನಮಗೆ. आप सब इतने बड़े संख्या से आए हैं. इस जितना ये दिखता है कि आप सब पूरा देश अब कांग्रेस सरकार के साथ में है, पूरा वतन कांग्रेस सरकार के साथ में है और कांग्रेस सरकार में आप सबके साथ में है. जो भी जरूरतमंद है, किसी को भी न्याय चाहिए और ಜೊತೆ ನಾವು ಇದ್ದೇವೆ और कायम ನಾವು ಇರ್ತೇವೆ. एक संक्षेप सतीश ಅವರು ಬರ್ತಾರೆ, ಅವ್ರ ಉದ್ದೇಶ ಮಾಡ್ತಾರೆ. ಮತ್ತೆ ನಮ್ಮ ಡಿ.ಸಿ. ಸಾಹೇಬ್ಗೆ, ನಿತೇಶ್ ಕುಮಾರ್ ಸಾಹೇಬ್ಗೆ ಧನ್ಯವಾದ ಹೇಳ್ತೇನೆ. ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತೇನೆ. ಇಷ್ಟು ಒಳ್ಳೆ ಅವರು ಅರೇಂಜ್ಮೆಂಟ್ ಮಾಡಿದ್ದಾರೆ, ಇಷ್ಟು ಒಳ್ಳೆ ಎಲ್ಲರಿಗೆ ಸುಲಭ ಮಾಡಿಕೊಟ್ಟಿದ್ದಾರೆ. आप सबका बहुत बहुत धन्यवाद. जय हिंद, जय कर्नाटका. एक बार मेरे साथ में बोलिए, जय श्री राम. भारत माता की, भारत माता की. धन्यवाद. ಇದುವರೆಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ಪರ ನುಡಿಗಳನ್ನಾಡಿರುವಂತಹ ನಮ್ಮೆಲ್ಲರ ನೆಚ್ಚಿನ ಮಾನ್ಯ ಶಾಸಕರು ಬೆಳಗಾವಿ ಉತ್ತರ ವಿಭಾಗದ ಶ್ರೀ ಆಶಿಕ್ ಶೇಖ್ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಈ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವಂತಹ ಗ್ಯಾರಂಟಿ ಸಮಾವೇಶದ ಮುಂದಿನ ಅತಿಥಿ ಪರ ನುಡಿಗಳನ್ನ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ, ಕರ್ನಾಟಕ ಸರ್ಕಾರದ ಮಾನ್ಯ ವಿಶೇಷ ಪ್ರತಿನಿಧಿಗಳು ನವದೆಹಲಿ ಎದುರು ಆಡಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲೆ ಆಸೀನರಾದ ಈ ಕಾರ್ಯಕ್ರಮದ ಅಧ್ಯಕ್ಷತಾನವನ್ನು ವಹಿಸಿದ ಬೆಳಗಾವಿ ಉತ್ತರ ವಲಯದ ಶಾಸಕರಾದ ಆಸಿಫ್ ರಾಜು ಸೇಠ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಆ ವೇದಿಕೆ ಮೇಲೆ ಆಸೀನರಾದ ವಿಧಾನ ಪರಿಷತ್ ಸದಸ್ಯರಾದ ಹೆಸರಾದ ಚಂದ್ರರಾಜ್ ಹಟ್ಟಿಹೊಳಿ ಅವರೇ ಮತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಅವರೇ ಮತ್ತು ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಗಳಾದ ಭೀಮಾಶಂಕರ್ ಗುಳೇದವರೇ ಮತ್ತು ವಿಶೇಷವಾಗಿ ಬಿಜಾಪುರದಿಂದ ಆಗಮಿಸಿದ ಜಿಲ್ಲಾ ಪಂಚಾಯತಿಯ ಎಲ್ಲ ಗಣ್ಯಮಾನ್ಯರೇ, ಮಾಧ್ಯಮದ ಎಲ್ಲ ಮಿತ್ರರೇ, ಇಷ್ಟೊಂದು ಪ್ರಚಂಡ ಸಂಖ್ಯೆಯಲ್ಲಿ ಸೇರಿದ ಎಲ್ಲ ತಾಯಂದಿರೇ, ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಾನು ಕರ್ನಾಟಕ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಮಂತ್ರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗಾಗಲೇ ಜಿಲ್ಲಾಧಿಕಾರಿಗಳು ತಮ್ಮ ವಿಚಾರವನ್ನು ವ್ಯಕ್ತ ಮಾಡಿದರು. ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಮತ್ತು ಯುವ ನಿಧಿ ಯೋಜನೆಯಲ್ಲಿ ಬೆಳಗಾವಿ ಜಿಲ್ಲೆಗೆ ಎಷ್ಟು ಜನರಿಗೆ ಇದರಿಂದ ಲಾಭ ಆಗೈತಿ ಮತ್ತು ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು SP ಅವರಿಗೆ
ನಾನು ವಿಶೇಷವಾದ ಅಭಿನಂದನೆಗಳ ಸಲ್ಲಿಸ್ತಾ, ವಿಶೇಷವಾಗಿ ಈ ಯೋಜನೆಯನ್ನ ಪ್ರತಿ ಮನೆಗೆ, ಪ್ರತಿ ಕುಟುಂಬಕ್ಕೆ ತಲುಪುವ ವ್ಯವಸ್ಥೆಯನ್ನ ಮಾಡಿದಂತ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ, ಗ್ರಾಮ ಪಂಚಾಯತಿ ಹಿಡ್ಕೊಂಡು, ಮುನ್ಸಿಪಾಲಿಟಿ ಹಿಡ್ಕೊಂಡು, ನಗರ ಸಭೆ ಹಿಡ್ಕೊಂಡು ತಾವು ಎಲ್ಲ ಮನೆಗಳಿಗೆ ಈ ಯೋಜನೆಗಳನ್ನ ಕೊಡುವ ಪ್ರಾಮಾಣಿಕವಾಗಿ ಮುಗಿಸೋ ವ್ಯವಸ್ಥೆ ಮಾಡಿದಿರಲ್ಲ, ಅದಕ್ಕೆ ತಮಗೆ ಇವತ್ತು ವಿಶೇಷವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದೆ. ಯಾಕಂದ್ರೆ ನಾನು ನೋಡಿದ್ದೇನೆ, ನಮ್ಗೆ ಎಲ್ಲಾ ಕಡೆ ಹೋಗ್ತಾ ಇದ್ದೇವೆ, ಎಲ್ಲಿ ಕೂಡ ಜನ ಇವತ್ತು ನಮ್ಗ ಗೃಹಲಕ್ಷ್ಮಿ ಯೋಜನೆ ಇರಲಿ, ಅನ್ನಭಾಗ್ಯ ಯೋಜನೆ ಇರಲಿ, ಯಾವುದೇ ಯೋಜನೆ ನಮ್ಗೆ ತಲುಪಿಲ್ಲ ಅಂತ ಯಾರೋ ಕೂಡ ಇವತ್ತು ತಮ್ಮ ವಿಚಾರವನ್ನ ನಮ್ಮ ಗಮನಕ್ಕೆ ತಂದಿಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಈ ಯೋಜನೆಯನ್ನ ಪ್ರತಿಯೊಬ್ಬರಿಗೆ ಮೂಡಿಸಿದಂತ ಜಿಲ್ಲಾಧಿಕಾರಿಗಳಿಗೆ ಈಗಾಗಲೇ ಹೇಳಿದ ಪ್ರಕಾರ ನಾನು ವಿಶೇಷವಾಗಿ ಅವರಿಗೆ ಅಭಿನಂದಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ 2 ನಿಮಿಷ ಮಾತಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ಲ ಅಧಿಕಾರಿಗಳಿಗೆ ಮತ್ತು ನಮ್ಮ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ, ಅಧ್ಯಕ್ಷರಿಗೆ ನಾನು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ನಾನೊಂದು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ ಎಲ್ಲರಿಗೂ. ಬಡವರ, ದೀನದಲಿತರ, ಶೋಷಿತರ ಮತ್ತು ಮಹಿಳೆಯರ ಏಳಿಗೆಗೆ ಈ ಪಂಚಗ್ಯಾರಂಟಿ ಯೋಜನೆಗಳು ಸಹಕಾರಿಯಾಗಿವೆ. ಆ ಯೋಜನೆಗಳನ್ನ ಪಡೆಯುವಲ್ಲಿ ಬೆಳಗಾವಿ ಜಿಲ್ಲೆ ಪ್ರಥಮ ಸ್ಥಾನದಲ್ಲಿದೆ ಅನ್ನೋದನ್ನ ಒಂದು ಅತಿಥಿಕರ ನುಡಿಗಳಲ್ಲಿ ಆಡಿರುವಂತಹ ಸನ್ಮಾನ್ಯ ಶ್ರೀ ಪ್ರಕಾಶ್ ಹುಕ್ಕೇರಿ ಸರ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದೇವೆ. ಇನ್ನು ಯತ್ರ ನಾರಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ, ಅಂದ್ರೆ ಎಲ್ಲಿ ನಾರಿಯು ಪೂಜೆಗೊಳಪಡ್ತಾಳೋ ಅಲ್ಲಿ ದೇವರು ಸದಾವಕಾಲ ನೆಲೆಸಿರ್ತಾನೆ ಅನ್ನುವಂತಹ ಒಂದು ಸಂಸ್ಕೃತದ ಶ್ಲೋಕದ ಅರ್ಥ ಇದು. ಹೀಗೆ ಪೂಜನೀಯ ಭಾವದಿಂದ ನಿಮ್ಮನ್ನು ನೋಡ್ಬೇಕಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ನಮಗೆ ಅತ್ಯಂತ ಸಹಕಾರಿಯಾಗಿದೆ. ಹೌದು ಅನ್ನೋದಾದ್ರೆ ಒಂದು ಜೋರಾದ ಚಪ್ಪಾಳೆ ಬರಲಿ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಹಣಗಳನ್ನ ನಾವು ಪ್ರತಿ ತಿಂಗಳು ಪಡೆದು ಸ್ವಾವಲಂಬಿಯಾಗಿ ನಾವು ಬದುಕ್ತಾ ಇದ್ದೇವೆ. ಹಾಗೆ ಆ ಒಂದು ಹೆಮ್ಮೆಯ ಅನಿಸಿಕೆಯನ್ನ ಹೇಳಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ವಿದ್ಯಾ ಕಾಣಿಸಿ ಬಾಳೆಕುಂದ್ರಿ. ಬಾಳೆಕುಂದ್ರಿಯಿಂದ ಬಂದಿರುವಂತಹ ವಿದ್ಯಾ ಕಾಣಿಸಿ ಅವರು ತಮ್ಮ ಅನಿಸಿಕೆಗಳನ್ನ, ಗೃಹಲಕ್ಷ್ಮಿ ಕುರಿತಾದ ಅನಿಸಿಕೆಗಳನ್ನ 2 ಮಾತುಗಳಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಕಾಣಿಸಿ ಅಂತ. ನಾನು ಬಾಳೆಕುಂದ್ರಿ ಗ್ರಾಮದಿಂದ ಬಂದಿರೋರು. ನಾನು ಮೊದಲಾಗಿ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಂತ ನಮ್ಮ ಸರ್ಕಾರಕ್ಕೆ ಧನ್ಯವಾದ, ಎಲ್ಲ ಕರ್ನಾಟಕದ ಹೆಣ್ಮಕ್ಕಳ ವತಿಯಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಗೃಹಲಕ್ಷ್ಮಿ ಯೋಜನೆಯನ್ನು ಸಾಮಾನ್ಯ ಯೋಜನೆ ಇದೆ. ತಿನ್ನೋ ಪದಾರ್ಥಗೂ ಅಂತ ಮಹಿಳೆಯರಿಗೂ ಮೀರಿ ನಾವು ತಿನ್ನಾಗ ನಿಮ್ಮ ಅಕೌಂಟ್ಗೆ ನೇರವಾಗಿ ನಮ್ಮ ಅಕೌಂಟ್ಗೆ ನಿಮ್ಗೆ ಗುಡ್ಸ್ ಹೇಳೋ ಒಂದು ಅವಕಾಶ ನಮಗೆ ಸಿಕ್ಕೈತ್ರಿ. ಅವಕಾಶ ಹೆಂಗಂದ್ರೆ ಯಾವುದೋ ಗೊಂದಲಲ್ಲ, ನಾವು ಮೊದಲು ಗಂಡು ಮಕ್ಕಳನ್ನೇ ಕೇಳ್ಬೇಕಾಗಿತ್ರಿ. ತಿನ್ನೋ ಸಿಲಿಂಡರ್ ಆಗಲಿ, ಮಕ್ಕಳು ಫ್ರೀ ಆಗಲಿ, ಅಥವಾ ನಮ್ಮ ಸಣ್ಣ ಪುಟ್ಟ ಏನಾದ್ರೂ ಒಂದು ಹೆಲ್ತ್ ಪ್ರಾಬ್ಲಮ್ ಆಗಲಿ ಎಲ್ಲ ಗಂಡು ಮಕ್ಕಳನ್ನೇ ಕೇಳ್ಬೇಕಾಗಿತ್ರಿ. ಬಟ್ ಈಗ ಹಂಗಿಲ್ಲ. ನಾವು ಸ್ವಂತವಾಗಿ ನಮ್ದು ಅಕೌಂಟ್ ನಾವೇ ದುಡ್ಡನ್ನು ವಿತ್ಡ್ರಾ ಮಾಡ್ಕೊಂಡು ನಮ್ ಸ್ವಂತಕ್ಕಾಗಿ ಬೆಳೆಸಾಕ ನಮ್ಗೆ ಉಪಯೋಗ ಬಹಳ ಆಗತ್ರಿ. ಈ ಯೋಜನೆ ಜಾರಿಗೆ ತಂದಂತ ನಮ್ಮ ಲಕ್ಷ್ಮೀ ಅವ್ರಿಗೆ ಧನ್ಯವಾದ. ಹಾಗೆ ನಮ್ಗೆ ಮಾತಾಡಕ್ಕೆ ಅವಕಾಶ ಮಾಡಿದಂತ ಎಲ್ಲರಿಗೂ ಕೂಡ ಧನ್ಯವಾದ. ಈಗ ಏನಂತಂದ್ರ ಬೆಳಗಾವ್ ಕಷ್ಟ ಅಕ್ಕ ಆಗಿದ್ರು ಲಕ್ಷ್ಮೀ ಅವರು, ಆದ್ರೆ ಈಗ ಇಡೀ ಕರ್ನಾಟಕಕ್ಕೆ ಅಕ್ಕ ಆಗಿ ತಮ್ಮ ಇದನ್ನ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಎಲ್ಲಾ ಕರ್ನಾಟಕದ ಹೆಣ್ಣುಮಕ್ಕಳ ವತಿಯಿಂದ ಧನ್ಯವಾದ. ಥ್ಯಾಂಕ್ ಯು. ಸ್ವಾವಲಂಬಿ ಬದುಕಿಗೆ ಗೃಹಲಕ್ಷ್ಮಿ ಯೋಜನೆ ತುಂಬಾ ಸಹಕಾರಿಯಾಗಿದೆ ಅನ್ನುವಂತ ಮಾತನಾಡಿರುವಂತಹ ವಿದ್ಯಾ ಕಾಣಿಸಿ ಅವರಿಗೆ ಧನ್ಯವಾದಗಳು. ಮತ್ತೋರ್ವ
ಗೀತಾ ಲಕ್ಷ್ಮಣ್ ಚಿಕ್ಕಂದಿನಿ ಮುತ್ತೇನ ತಂಡದಲ್ಲಿರುವಂತಹ ಗೀತಾ ಲಕ್ಷ್ಮಣ್ ಚಿಕ್ಕಂದಿನಿಯವರು ಅನಿಸಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸೀನರಾದಂತ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ಸಭೆಯಲ್ಲಿ ಸೇರಿದಂತ ಎಲ್ಲ ತಾಯಂದಿರಿಗೂ ಹಾಗೂ ತಂದೆಯವರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ನಾನು ಶ್ರೀಮತಿ ಗೀತಾ ಲಕ್ಷ್ಮಣ್ ಚಿಕ್ಕಲ್ದಿನಿ ಎಂದು ಮುತ್ತೇನಹಳ್ಳಿ ಗ್ರಾಮದಿಂದ ನಾನು ಇಲ್ಲಿ ಬಂದಿದ್ದೇನೆ. ಸರ್ಕಾರ 5 ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಈ ಕಾರ್ಯಕ್ರಮದಲ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಬಯಸುತ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಹೆಸರೇ ಸೂಚಿಸುವಂತೆ ಎಲ್ಲರ ಮನೆಗಳಿಗೆ ಲಕ್ಷ್ಮಿ ಬಂದ ಹಾಗೆ. ಅಂದರೆ ಎಲ್ಲರ ಮನೆಗೂ 5 ತಿಂಗಳಿಂದ ಲಕ್ಷ್ಮಿ ಸತತವಾಗಿ ನಮ್ಮ ಖಾತೆಯ ಮೂಲಕ ನಮ್ಮ ಮನೆಗಳನ್ನು ತಲುಪುತ್ತಾಳೆ ಎಂದು ಹೇಳಕ್ಕೆ ನಾನು ಹೆಮ್ಮೆಯಿಂದ ಇದನ್ನು ನಾನು ಹೇಳುತ್ತೇನೆ. ಈ ಒಂದು ಹಣದಿಂದ ನಮ್ಮ ಕರ್ನಾಟಕದ ಬಡ ಕುಟುಂಬದ ಮಹಿಳೆಯರು ಹಾಗೂ ಮಧ್ಯಮ ವರ್ಗದ ಮಹಿಳೆಯರಿಗೆ ಒಂದು ಉತ್ತಮವಾದ ಪರಿಪೂರ್ಣವಾದ ಯೋಜನೆಯಾಗಿದೆ ಎಂದು ನಾನು ಹೇಳಕ್ ಇಷ್ಟಪಡ್ತೇನೆ. ಈ ಒಂದು ಗೌರವ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಸಲ್ಲುತ್ತದೆ. ಎಲ್ಲರೂ ಜೋರಾಗಿ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಒಂದು ಚಪ್ಪಾಳೆಯನ್ನು ಹಾಕ್ಬೇಕಂತ ನಾನು ಕೇಳಿಕೊಳ್ಳುತ್ತೇನೆ. ಏಕೆಂದರೆ ಮಹಿಳೆಯನ್ನು ಒಂದು ಜವಾಬ್ದಾರಿಯುತ ಕುಟುಂಬದ ಮಹಿಳೆಯಾಗಿ ಗುರುತಿಸಿ ಅಂತಹ ಮಹಿಳೆಯ ಕೈಗೆ ನಾವು ಕೊಡುವಂತಹ ಹಣ ಆ ಕುಟುಂಬಕ್ಕೆ ಒಂದು ಸದುಪಯೋಗವಾಗುತ್ತದೆ ಎಂದು ಮನದಲ್ಲಿ ಇಟ್ಟುಕೊಂಡು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಶ್ರೀಯುತ ಸತೀಶಣ್ಣ ಜಾರಕಿಹೊಳಿ ಅವರು ಕೂಡ ಹಾಗೂ ನಮ್ಮ ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ ಅವರು ಕೂಡಿಕೊಂಡು ಹಲವಾರು ಬಾರಿ ಚರ್ಚೆಗಳನ್ನು ಮಾಡಿ ಈ ಒಂದು 5 ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದರೆ ನಮ್ಮ ಕರ್ನಾಟಕ ಒಂದು ಅಭಿವೃದ್ಧಿ ಹೊಂದುತ್ತದೆ ಎಂದು ವಿಚಾರವನ್ನು ಮಾಡಿ ನಮ್ಮ ಕರ್ನಾಟಕ ಎಲ್ಲ ಕುಟುಂಬಗಳಿಗೆ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದಾರೆ. ಅದು ಕೂಡ ಯಶಸ್ವಿಯಾಗಿ 4 ಗ್ಯಾರಂಟಿ ಯೋಜನೆಗಳು ಇವಾಗ ಇಲ್ಲಿ ನಮ್ಮ ಜನರಿಗೆ ತಲುಪಿದೆ ಅಂದ್ರೆ ಇದು ನಮ್ಮ ಒಂದು ಸರ್ಕಾರದ ಹೆಮ್ಮೆ ಎಂದು ನಾನು ಹೇಳುತ್ತೇನೆ. ಹಾಗಾಗಿ ನಮ್ಮ ಈ ಯೋಜನೆಗಳಿಗೆ ಯಾವುದೇ ಒಂದು ನಿಗದಿತ ದಿನಾಂಕವನ್ನು ಇಲ್ಲಿ ಘೋಷಿಸಿಲ್ಲ. ಅಂದರೆ ಯಾವುದೇ ಒಂದು ಯೋಜನೆಯನ್ನು ಜಾರಿಗೊಳಿಸಬೇಕಾದರೆ ಅದಕ್ಕೆ ಒಂದಿಷ್ಟು ಕಂಡೀಷನ್ಗಳನ್ನು ಇಡ್ತಾರೆ. ಆದರೆ ನಮ್ಮ ಈ 5 ಯೋಜನೆಗಳಿಗೆ ಯಾವುದೇ ರೀತಿಯ ಒಂದು ಕಂಡೀಷನ್ ಇಲ್ಲ. ಅಂದ್ರೆ ನಾವು ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಬೇಕಾದರೆ ಒಂದು ನಾವು ಕಂಡೀಷನ್ಗಳನ್ನು ಹಾಕಿದ್ರೆ ನಮ್ಮ ಕರ್ನಾಟಕದ ಜನತೆ ಈ ಒಂದು ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಎಂದು ಗಮನದಲ್ಲಿ ಇಟ್ಟುಕೊಂಡು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಎಲ್ಲ ಸಚಿವರು ಮನದಲ್ಲಿ ಇಟ್ಟುಕೊಂಡು ಈ ಯೋಜನೆಗೆ ಯಾವುದೇ ನಿಗದಿತ ದಿನಾಂಕವನ್ನು ಗುರುತಿಸಿಲ್ಲ ಹಾಗೂ ಒಂದು ವಯೋಮಿತಿಯನ್ನು ಗುರುತಿಸಿಲ್ಲ. ಅದೇ ರೀತಿ ಯಾವುದೇ ಒಂದು ಜಾತಿಯನ್ನು ಗುರುತಿಸಿಲ್ಲ. ಎಲ್ಲರೂ ಕರ್ನಾಟಕ ಜನತೆಗೆ ಈ ಒಂದು ಯೋಜನೆಯು ಸೌಲಭ್ಯ ನೇರವಾಗಿ ಅವರ ಕುಟುಂಬಗಳಿಗೆ ಸಿಗಲಿ ಅಂತ ಹಲವಾರು ರೀತಿ ಚರ್ಚೆಗಳನ್ನು ಮಾಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು ಸಾಕಷ್ಟು ಸಲ ಮಾಧ್ಯಮಗಳಲ್ಲಿ ಸಂದರ್ಶನ ನೀಡಿದ್ದಾರೆ. ಅವಾಗ ಅವರು ಸಾಕಷ್ಟು ಸಲ ಹೇಳಿದ್ದಾರೆ, ಯಾವುದೇ ಕೊನೆಯ ದಿನಾಂಕ ಇಲ್ಲ, ಯಾರು ಭಯ ಪಡಬೇಡಿ, ಎಲ್ಲರೂ ಕೂಡ ಈ ಸೌಲಭ್ಯವನ್ನು ನೀವು ಪಡೆದುಕೊಳ್ಳುತ್ತೀರಿ ಅಂತ ಸಾಕಷ್ಟು ಸಲ ನಮ್ಮ ಮೇಡಮ್ ಅವರು ಸಂದರ್ಶನದಲ್ಲಿ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕದ ಜನತೆಯಲ್ಲಿ ನಾನು ಅಂದಾಜಿಸಿರುವ ಪ್ರಕಾರ ಒಂದು 95% ಜನರಿಗೆ ಈ ಯೋಜನೆ ತಲುಪಿದೆ ಅಂತ ನಾನು ಹೇಳುತ್ತಾ ಮತ್ತು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಎಲ್ಲ ನಾಡಿನ ಜನತೆಯ ಪರವಾಗಿ ಒಂದು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ರೀತಿ 4 ಗ್ಯಾರಂಟಿ ಯೋಜನೆಗಳಿಂದ ಮಿನಿಮಮ್ ಏನಿಲ್ಲ ಅಂದ್ರೆ 3 ರಿಂದ 4 ಸಾವಿರ ರೂಪಾಯಿ ನಮ್ಮ ಕುಟುಂಬಗಳಿಗೆ ಆದಾಯ ಆಗ್ತಾ ಇದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆಯಿಂದ 2,000 ರೂಪಾಯಿ, ಶಕ್ತಿ ಯೋಜನೆಯಿಂದ ಏನಿಲ್ಲ ಅಂದ್ರೆ ಒಂದು ಕುಟುಂಬದವರಿಗೆ ಒಂದು 500,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಅದೇ ರೀತಿ
ಗೃಹ ಜ್ಯೋತಿ ಇಂದ ಒಂದು ಮಿನಿಮಮ್ ನಾವು ಬಡ ಕುಟುಂಬದವರಾದ್ರೂ ಒಂದು 500 ರೂಪಾಯಿ ನಾವು ಕರೆಂಟ್ ಬಿಲ್ ತುಂಬಬೇಕಾಗ್ತಿತ್ತು. ಅದು ಕೂಡ ನಮಗೆ ಸೇವ್ ಆಗ್ತಾ ಇದೆ. ಈ ಒಂದು ಅಂದಾಜಿನ ಪ್ರಕಾರ ಹೇಳುವುದಾದರೆ 3 ರಿಂದ 4 ಸಾವಿರ ರೂಪಾಯಿ ನಮ್ಮ ಪ್ರತಿ ತಿಂಗಳು ನಮ್ಮ ಒಂದು ಖಾತೆಗೆ ಮತ್ತು ನಮ್ಮ ಕುಟುಂಬಕ್ಕೆ ನಮ್ಮ ಸರ್ಕಾರ ನೆರವು ನೀಡ್ತಾ ಇದ್ದಾರೆ. ಈ ಒಂದು ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಮತ್ತಿನ್ಯಾವ ರಾಜ್ಯದಲ್ಲಿ ಜಾರಿಯಲ್ಲಿಲ್ಲ. ಈಗ ಹೆಗ್ಗಳಿಕೆ ನಮ್ಮ ಕರ್ನಾಟಕ ಸರ್ಕಾರದಾಗಿದೆ. ಯಾಕಂದರೆ ಇಂಥ ಯೋಜನೆ ನಾವು ಎಲ್ಲಿ ಕೇಳಿಲ್ಲ. ನಮ್ಮ ಕರ್ನಾಟಕ ಸರ್ಕಾರ ಇದನ್ನು ಬಹಳ ನಮ್ಮ ಕರ್ನಾಟಕ ಜನತೆಯ ಅಭಿವೃದ್ಧಿ ಸಲುವಾಗಿ ಈ ಒಂದು ಯೋಜನೆಯನ್ನು ಹಾಕಿಕೊಂಡಿವೆ. ಇದು ಸಾಮಾನ್ಯವಾದ ಯೋಜನೆಗಳಲ್ಲ. ಯಾಕಂದರೆ ಪ್ರತಿ ತಿಂಗಳು ಒಂದು ಕುಟುಂಬಕ್ಕೆ 4 ರಿಂದ 5 ಸಾವಿರ ಅಥವಾ 3 ರಿಂದ 4 ಸಾವಿರ ರೂಪಾಯಿ ಕೊಡುವುದಂದ್ರೆ ಇದು ಸಣ್ಣ ಅಮೌಂಟ್ ಅಲ್ವೇ ಅಲ್ಲ. ಯಾಕಂದ್ರೆ ಇದು ದೊಡ್ಡ ಅಮೌಂಟ್ ಆಗಿದೆ. ಆದ್ದರಿಂದ ಸರ್ಕಾರಕ್ಕೆ ನಮ್ಮ ಎಲ್ಲ ಮಹಿಳೆಯರು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಜೋರಾಗಿ ಚಪ್ಪಾಳೆಯೊಂದಿಗೆ ಇನ್ನೊಮ್ಮೆ ಸಲ್ಲಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಅದು ಅಲ್ಲದೆ ಈ ಒಂದು ಯೋಜನೆಗಳು ಹೆಚ್ಚಾಗಿ ನಾವು ಯಾರಿಗೆ ಇದು ಒಂದು ಸೂಕ್ತವಾಗಿದೆ ಅಂತ ನನ್ನ ಅಭಿಪ್ರಾಯ ಹೇಳುವುದಾದರೆ, ನಮ್ಮ ರಾಷ್ಟ್ರದ ಬೆನ್ನೆಲುಬು ರೈತರು ಅಂತ ನಾವು ಹೇಳ್ತೇವೆ. ರೈತ 6 ತಿಂಗಳಿಗೆ ಒಂದು ಬೆಳೆ ಅಥವಾ ವರ್ಷಕ್ಕೆ ಒಂದು ಬೆಳೆಯನ್ನ ತೆಗಿತಾನೆ. ಒಂದು ವರ್ಷಕ್ಕೆ ಬರೋ ಬೆಳೆಗೆ ಪ್ರತಿದಿನ ಅವನು ಹೊಲದಲ್ಲಿ ಕೆಲಸ ಮಾಡ್ತಾನೆ. ಉಳುಮೆಗೆ, ಕಳೆ ಕೀಳಲು, ಕೊಯ್ಲು ಮಾಡಲು ಸಾಕಷ್ಟು ಖರ್ಚುಗಳನ್ನು ಮಾಡಿರ್ತಾನೆ. ಆ ಖರ್ಚುಗಳನ್ನ ಅವನು ಸಾಲದ ರೂಪದಲ್ಲಿ ತೆಗೆದುಕೊಂಡು ಆ ಒಂದು ಉಳುಮೆಯನ್ನು ಮಾಡುತ್ತಾನೆ. ಆದರೆ ಸರಿಯಾದ ವೇಳೆಗೆ ಮಳೆ, ಬಿಸಿಲು ಬಾರದೇ ಇದ್ದರೆ ಆ ಒಂದು ವರ್ಷಕ್ಕೆ ಬರುವ ಬೆಳೆ ಕೂಡ ಆ ಒಂದು ರೈತನ ಕೈಗೆ ಸೇರುವುದಿಲ್ಲ. ಹಾಗಾಗಿ ನಮ್ಮ ರಾಷ್ಟ್ರದ ಬೆನ್ನೆಲುಬಂದು ಹೇಳುವಂತಹ ರೈತ ಅನೇಕ ರೀತಿಯ ಕಷ್ಟಗಳನ್ನು ಪಡ್ತಾನೆ. ಅಂತ ಒಂದು ಕುಟುಂಬಗಳಿಗೆ ಇದು ಒಂದು ಸೂಕ್ತವಾದ ಯೋಜನೆಗಳಂತ ನಾನು ಹೇಳ್ತೇನೆ. ಯಾಕಂದ್ರೆ ಪ್ರತಿ ತಿಂಗಳು ಯಾರು ಕೂಡ ಅವರಿಗೆ ಸಂಬಳವನ್ನು ನಾವು ನೀಡುವುದಿಲ್ಲ, ಯಾವುದೇ ರೀತಿ ದಿನಗೂಲಿ ಅವರಿಗೆ ಬರುವುದಿಲ್ಲ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರವು ನೀಡುವಂತಹ ಈ ಒಂದು ಯೋಜನೆಯ ಮುಖಾಂತರ ಒಂದು 4,000 ರೂಪಾಯಿ ಆದ್ರೂ ಅವರ ಮನೆಗೆ ತಲುಪುತ್ತಿದೆ, ಅವರ ಉಪಜೀವನಕ್ಕೆ ಒಳ್ಳೆಯದಾಗ್ತಾ ಇದೆ ಅಂತ ನನ್ನ ಅಭಿಪ್ರಾಯ. ಈ ಎಲ್ಲ ಯೋಜನೆಗಳಿಗೂ ನಮ್ಮ ಸರ್ಕಾರಕ್ಕೆ ಕೊಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ನಮ್ಮ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಗೂ DK ಶಿವಕುಮಾರ್ ಸರ್ ಅವರಿಗೆ ನಾ ಇನ್ನೊಮ್ಮೆ ಮತ್ತು ಮಗದೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ಇಷ್ಟು ವೇಳೆ ನನಗ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹೆಣ್ಣು ಹುಟ್ಟಿನಿಂದ ತಂದೆಯ ಆಸರೆ, ಯೌವನದಲ್ಲಿ ಗಂಡನ ಆಸರೆ, ಮುಪ್ಪಿನಲ್ಲಿ ಮಕ್ಕಳ ಆಸರೆಯನ್ನ ಪಡೆಯಬೇಕು. ಅವಳು ಯಾವಾಗಲೂ ಪರಾವಲಂಬಿಯೇ ಹೊರತು ಅವಳು ಸ್ವಾವಲಂಬಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಒಂದು ಕಾಲ ಇತ್ತು. ಆ ಮಾತನ್ನ ನಡೆದುರಿಸಿ ಇಂದು ಸ್ವಾಭಿಮಾನಿಯಾಗಿ ಅವಳು ಬದುಕಿದ್ದಾಳೆ ಅನ್ನೋದನ್ನ ತೋರಿಸಿದ್ದೆ ನಮ್ಮ ಗೃಹಲಕ್ಷ್ಮಿ ಯೋಜನೆ. ಹಾಗಾಗಿ ಅನಿಸಿಕೆಯನ್ನ ತೋರ್ಪಡಿಸಿದಂತ ಗೀತಾ ಚಿಕ್ಕಲ್ಡಿನಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಅನಿಸಿಕೆಯನ್ನ ಮಂಜುಳಾ ಪಾಟೀಲ್ ಬೆಳಗಾವಿಯವರು ಹೇಳ್ತಾ ಇದ್ದಾರೆ. ಮಂಜುಳಾ ಪಾಟೀಲ್. ಮೊಟ್ಟ ಮೊದಲು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಹಾಗೂ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಜನರಿಗೂ ನನ್ನ ನಮಸ್ಕಾರಗಳನ್ನ ಹೇಳುತ್ತಾ, ನನ್ನ ಹೆಸರು ಮಂಜುಳಾ ಬ ಪಾಟೀಲ್. ನಾನು ಗುರುಗಲ್ಲಿ ನಿವಾಸಿಯಾಗಿದ್ದು ನಾನು ಕೂಡ ಒಬ್ಬ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಮ್ಮ ಲಕ್ಷ್ಮಿ ಅಕ್ಕ ಈ ಒಂದು ಯೋಜನೆಯನ್ನ ತಂದಿದ್ದು ನಮಗೆ ಇಡೀ ರಾಜ್ಯದ ಮಹಿಳೆಯರಿಗೆ ಒಂದು ಹೆಮ್ಮೆಯ ವಿಷಯವಾಗಿ, ಹೆಮ್ಮೆಯ ಕೊಡುಗೆಯಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ಮಹಿಳೆಯರು ಸ್ವಾಭಿಮಾನ ಮತ್ತು ಸ್ವಾವಲಂಬ ಜೀವನವನ್ನ ಮಾಡಲಿಕ್ಕೆ ಇದೊಂದು ಗೃಹಲಕ್ಷ್ಮಿ ಯೋಜನೆ ಅನುಕೂಲವಾಗಿದೆ. ಮೊದಲೆಲ್ಲ ನಾವು ಹೆಣ್ಮಕ್ಳು ಸಣ್ಣ ಪುಟ್ಟ ಆಸೆಗಳಿಗಾಗಿ, ನಮ್ಮ ಖರ್ಚುಗಳಿಗಾಗಿ ನಮ್ಮ ಮನೆ ಯಜಮಾನರ ಹತ್ರ ಹಣವನ್ನ ನಾವು ಕೇಳುವಂತ ಸಂದರ್ಭ ಎದುರಾಗ್ತಾ ಇತ್ತು. ಆದ್ರೆ ಈಗ ಆ ಸಂದರ್ಭ ಬರ್ತಾ ಇಲ್ಲ. ಯಾಕಂದ್ರೆ ನಮ್ಮ ಖಾತೆಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿಗಳು ಬಂದಾಗಿನಿಂದ ನಾವು ನಮ್ಮ ಸಣ್ಣ ಪುಟ್ಟ ಮನೆ ಖರ್ಚಿಗಾಗಲಿ, ಗ್ಯಾಸ್ ಬಿಲ್ಗಾಗಲಿ, ತರಕಾರಿಗಾಗಲಿ
ನಾವು ಈ ಒಂದು ಹಣವನ್ನ ವಿನಿಯೋಗ ಮಾಡಿಕೊಳ್ಳಲಿಕ್ಕೆ ನಮ್ಮ ಲಕ್ಷ್ಮೀ ಮೇಡಮ್ ಅವರು ನಮಗೆ ತುಂಬಾ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಗ್ರಾಮೀಣ ಜನರಿಗೆ ಒಂದು 100 ರೂಪಾಯಿ ಅಂತ ಹೇಳಿದ್ರೆ ಅದು ದೊಡ್ಡ ಮೊತ್ತದ ಹಣ. ಅದು ಅಂತ ಹೇಳಿದ್ರೆ 2,000 ರೂಪಾಯಿ ಅಂತ ಹೇಳಿದ್ರೆ ಇನ್ನೂ ಒಂದು ದೊಡ್ಡ ಮೊತ್ತದ ಹಣ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಒಂದು ತಿಂಗಳಿಗೆ 2,000 ನಮ್ಮ ಖಾತೆಗೆ ಬರ್ತಾ ಇದೆ ಅಂದ್ರೆ ವರ್ಷಕ್ಕೆ 24,000 ರೂಪಾಯಿಗಳು. ಇದನ್ನ ನಾವು ಮಕ್ಕಳ ವಿದ್ಯಾಭ್ಯಾಸಕ್ಕಾದ್ರೂ ವಿನಿಯೋಗ ಮಾಡಿಕೊಳ್ಳಬಹುದು, ಅಥವಾ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಎದುರಾದರೆ ಇದಕ್ಕೂ ಕೂಡ ನಾವು ಇದನ್ನ ವಿನಿಯೋಗ ಮಾಡಿಕೊಳ್ಳಲಿಕ್ಕೆ ನಮಗೆ ಅನುಕೂಲ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಮಹಿಳೆಯರು ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಮಗೆ ಲಕ್ಷ್ಮಿ ಅಕ್ಕನವರು ಹಾಗೂ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕೊಡುಗೆಯಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಈ ಒಂದು ಯೋಜನೆಯ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅಂತ ಮಾಡಿಕೊಟ್ಟು ನಿಮಗೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತೇನೆ. ಈ ಒಂದು ಯೋಜನೆ ತುಂಬಾ ಕಠಿಣವಾದ ಯೋಜನೆ ಅಂತೂ ಅಲ್ಲ, ನಿರಂತರವಾಗಿ ಸರಳವಾಗಿ ನಾವು ಇದರ ಒಂದು ಯೋಜನೆಯ ಅನುಕೂಲವನ್ನ ನಾವು ಮಾಡಿಕೊಳ್ಳಬಹುದು. ಇಂಥ ಒಂದು ದೊಡ್ಡ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ನಮ್ಮ ಲಕ್ಷ್ಮಿ ಅಕ್ಕನವರಿಗೆ